ಚೇಳುಗಳು ಸಾಮಾನ್ಯವಾಗಿ ತೇವಭರಿತ ಜಾಗಗಳಲ್ಲಿ ಉಷ್ಣಾಂಶ ಹವೆಯಲ್ಲಿಯೂ ಕೂಡ ಕಂಡುಬರುತ್ತದೆ. ಇದಕ್ಕೆ ಇಂಥದ್ದೇ ಜಾಗ ಬೇಕು ಅನ್ನೋ ದೇಹಿ ಅಲ್ಲ ಈ ಜೀವಿ. ಆದರೆ ಚೇಳು ಕಚ್ಚಿದರೆ ಮನುಷ್ಯ ಸಾಯುತ್ತಾನೆ ಎಂಬ ತಪ್ಪು ಕಲ್ಪನೆ ಹಲವರಲ್ಲಿದೆ. ಸ್ವಭಾವತಃ ಅದು ಕಚ್ಚುವಂಥ ಜೀವಿ ಅಲ್ಲ, ಅದೇನಿದ್ದರೂ ಕುಟುಕುವಂಥ ಜೀವಿ. ಒಂದು ಸಲ ಕುಟುಕಿದರೆ ಮಾರಣಾಂತಿಕ ಅಪಾಯವೇನು ಸಂಭವಿಸಲ್ಲ ಮನುಷ್ಯನಿಗೆ. ಅಂಥ ಸಾಯುವ ಸ್ಥಿತಿ ಬರಬೇಕಾದರೆ ಒಮ್ಮೆಗೆ ಹತ್ತಿರ 50 ಚೇಳುಗಳು ಕಡಿದರೆ ಮಾತ್ರ ಮಾರಣಾಂತಿಕ ಅಪಾಯ ಎದುರಾಗುತ್ತದೆ. ಎಷ್ಟೋ ಸಲ ಮನೆಯ ಅಂಗಳದಲ್ಲಿ, ಮನೆಯ ಜಗುಲಿ, ಕೋಣೆಯೊಳಗೆ, ಚಾಪೆ ದಿಂಬುಗಳ ಅಡಿಯಲ್ಲಿ ಒಮ್ಮೊಮ್ಮೆ ಇದ್ದು ಅಚ್ಚರಿಯುಂಟು ಮಾಡುವ ಜೊತೆಗೆ ದೇಹವನ್ನು ಕಂಪಿಸಿಬಿಡುತ್ತದೆ. ಈ ಚೇಳಿಗೆ ಒಟ್ಟಾರೆಯಾಗಿ ಬೆಚ್ಚನೆಯ ಜಾಗ ಅಥವಾ ತಣ್ಣನೆಯ ಜಾಗ ಇದ್ದರೆ ಸಾಕು, ಅದರ ಜೀವನ ಪಾವನ. ಚೇಳು ಎಂದರೆ ಎಲ್ಲರಿಗೂ ಭಯ ಜಾಸ್ತಿ. ಅದರ ಜೊತೆಗೆ ಅಚ್ಚರಿಯ ಸಂಗತಿ ಇನ್ನೊಂದಿದೆ. ಇದನ್ನು ನೀರಿನಲ್ಲಿ ಮುಳುಗಿಸಿಟ್ಟರೂ 2 ದಿನಗಳವರೆಗೆ ಗಾಳಿ ಇಲ್ಲದೆ ಬದುಕುತ್ತದೆ. ಹಾಗೂ ಮಣ್ಣಿನಲ್ಲಿ ಹುದುಗಿ ಇದ್ದರೂ ಇದು ಬದುಕಿರುತ್ತದೆ. ಇದಕ್ಕೆ ಕಾರಣ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಆಮ್ಲಜನಕದ ಅವಶ್ಯಕತೆ ಇರುವುದರಿಂದ ಇಷ್ಟೆಲ್ಲ ಕಾರ್ಯ ಸಾಧನೆ ಮಾಡಲು ಚೇಳಿಗೆ ಸಾಧ್ಯವಾಗುತ್ತದೆ. ಚೇಳಿನ ಹೊಟ್ಟೆ ಒಮ್ಮೆ ಭರ್ತಿಯಾದರೆ ಸಾಕು, 1 ವರ್ಷ ಆದರೂ ಹಸಿವಿನ ಭಯವಿಲ್ಲ. ಇದು ಯಾವುದೇ ಬಗೆಯ ಸಣ್ಣ ಜೀವಿಗಳನ್ನು ಇಕ್ಕಳದಂತಿರುವ ಕೈಗಳಿಂದ ಹಿಡಿದು ಬಾಲದ ತುದಿಯಿಂದ ಬಡಿದು ಸಾಯಿಸುತ್ತದೆ. ಸಾಯಿಸಿದ ಮೇಲೆ ದೇಹದ ಮಾಂಸವನ್ನು ಎಳೆದು ತಿಂದು ಮೂಳೆಯನ್ನು ಮಾತ್ರ ಬಿಡುತ್ತದೆ. ಅಷ್ಟೇ ಅಲ್ಲ, ಅದರ ಬಾಲದಲ್ಲಿ ನ್ಯೂರೋಟಾಕ್ಸಿನ್ ಎಂಬ ವಿಷ ಇದ್ದು, ಈ ವಿಷ ಜೀವಿಯ ದೇಹದೊಳಗೆ ಸೇರಿದ ನಂತರ ಸಾಯುತ್ತದೆ. ಮತ್ತು ರಾತ್ರಿಯ ವೇಳೆಯಲ್ಲಿ ಅದರ ಮೇಲೆ ಬೆಳಕನ್ನು ಹಾಯಿಸಿದಾಗ ಅದು ಅದರ ಗಾಢ ಬಣ್ಣವನ್ನು ಬದಲಿಸಿ ಹದವಾಗಿ ಬಿಳಿಯ ಅಥವಾ ಗಾಢ ಕಪ್ಪು ಬಣ್ಣದಿಂದ ಹೊರಬರುತ್ತದೆ. ಚೇಳು ತನ್ನ ಸಂಗಾತಿಗೆ ಅಥವಾ ರತಿಕ್ರೀಡೆಗೆ ಒಲಿಸಿಕೊಳ್ಳುವಾಗ ಒಂದು ವಿಶಿಷ್ಟ ರೀತಿಯಲ್ಲಿ ತನ್ನದೇ ಶೈಲಿಯಲ್ಲಿ ನರ್ತಿಸುತ್ತದೆ. ಇದರಿಂದ ತನ್ನ ಪೀಳಿಗೆಯನ್ನು ಮುಂದುವರಿಸುತ್ತದೆ.